ಬಿಜೆಪಿಗರ ಬೇಳೆ ಮನುಷ್ಯತ್ವ ಪಾಠ ಮಾಡಿದ ಬಾನು ಮುಷ್ತಾಕ್, ಸಿದ್ದರಾಮಯ್ಯ ನಡೆ ಸಮಂಜಸ. ಪ್ರಜಾ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆ ಹಲವು ವಿವಾದಗಳ ಹೊರತಾಗಿಯೂ ನಿರ್ವಿಘ್ನವಾಗಿ ನೆರವೇರಿದೆ. ವೀಕ್ಷಕರೇ, ವಿಶ್ವವಿಖ್ಯಾತ ಮೈಸೂರು ದಸರಾ ಅಂತಂದ್ರೆ ಅದಕ್ಕೆ ಆದ ಒಂದು ಇತಿಹಾಸ ಇದೆ. ಸಾವಿರಾರು ವರ್ಷಗಳ, ನೂರಾರು ವರ್ಷಗಳ ಒಂದು ಅದರ ಹಿನ್ನೆಲೆ ಇದೆ. ಅದರದೇ ಆದ ಒಂದು ಸಂಸ್ಕೃತಿ ಇದೆ. ಕಾಲ ಕಾಲದಿಂದನೂ ನೆರವೇರಿಸಲ್ಪಟ್ಟಿರ್ತಕ್ಕಂಥ ಒಂದು ದಸರಾ ಹಬ್ಬ ಅಂತಂದ್ರೆ ಸಾಕು, ರಾಜ್ಯ ಅಲ್ಲದೆ ದೇಶ ವಿದೇಶಗಳಿಂದನೂ ಕೂಡ ಲಕ್ಷಾಂತರ ಜನ ಇತಿಹಾಸ ಪ್ರಸಿದ್ಧ ಜಂಬೂ ಸವಾರಿಯನ್ನು ವೀಕ್ಷಣೆ ಮಾಡಲು ಆ ಜಂಬೂ ಸವಾರಿ ದಿನ ಮೈಸೂರಿಗೆ ಆಗಮಿಸ್ತಾರೆ. ಅದರದ ಮುಂಚಿತವಾಗಿ 9 ದಿನಗಳ ಕಾಲ ನಡೆಯುವಂಥ ತಾಯಿ ಚಾಮುಂಡೇಶ್ವರಿಗೆ ದಿನನಿತ್ಯ ವಿಶೇಷವಾಗಿ ಪೂಜೆ ಸಲ್ಲಿಸಲ್ಪಟ್ಟಿರ್ತಕ್ಕಂಥ ನವರಾತ್ರಿಯಲ್ಲೂ ಕೂಡ ವಿಶೇಷವಾಗಿ ಪೂಜೆ ಸಲ್ಲಿಸಲ್ಪಟ್ಟಿರ್ತಕ್ಕಂಥದ್ದು ನಿಮ್ಗೆಲ್ರಿಗೂ ತಿಳಿದೇ ಇದೆ. ಇದರ ವಿಷಯವಾಗಿ ಈಗಲೂ ಕೂಡ ಈ ವರ್ಷನೂ ಕೂಡ ರಂಗಾಗಿ ದಸರಾ ಹಬ್ಬ ಒಂದು ಎಲ್ಲಿ ನೋಡಿದ್ರು ಕೂಡ ಜನವೋ ಜನ, ಎಲ್ಲಿ ನೋಡಿದ್ರು ರಸ್ತೆ, ರಸ್ತೆಗಳು ಹೋದ್ರೂ ಕೂಡ ಕಲರ್ಫುಲ್ ಆಗಿ ಕಾಣಿಸುವಂಥ ಮೈಸೂರು. ಸೊ ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆ ಹಲವು ವಿವಾದಗಳ ಹೊರತಾಗಿಯೂ ನಿರ್ವಿಘ್ನವಾಗಿ ನೆರವೇರಿದೆ. ಏನಿದು? ಈಗ ನಿಮ್ಗೆಲ್ರಿಗೂ ತಿಳಿದೇ ಇದೆ, ಕೆಲವು ದಿನಗಳ ಹಿಂದೆ ಬಿಜೆಪಿಗರು ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ನೆರವೇರಿಸುವುದನ್ನು ಆರಂಭದಿಂದಲೂ ವಿರೋಧಿಸುತ್ತಲೇ ಬಂದರು. ಇಲ್ಲ ಸಲ್ಲದ ತಕರಾರುಗಳನ್ನು ತೆಗೆದರು. ನ್ಯಾಯಾಲಯದ ಮೆಟ್ಟಿಲೇರಿ ತಡೆಯಾಜ್ಞೆ ತರುವ ವಿಫಲ ಯತ್ನವನ್ನು ಕೂಡ ನಡೆಸಿದ್ರು. ಕಡೆಗೂ ಯಾವುದೂ ಕೈಗೂಡದೆ ಬಾನು ಮುಷ್ತಾಕ್ರಿಂದಲೇ ಕಾಂಗ್ರೆಸ್ ಸರ್ಕಾರ ದಸರಾ ಉದ್ಘಾಟನೆ ನೆರವೇರಿದೆ. ಮೈಸೂರು ಜರ್ತಾರಿ ಸೀರೆಯಿಟ್ಟು ಮೈಸೂರು ಮಲ್ಲಿಗೆ ಮುಡಿದು ಬಂದ ಬಾನು ಮುಷ್ತಾಕ್ ಅವರು ದೇಗುಲದ ಆವರಣದಲ್ಲಿನ ಗಣಪತಿಗೆ ನಮಿಸಿ ಅರ್ಚಕರು ಕೊಟ್ಟ ಹೂ, ಸೀರೆ, ತೀರ್ಥ, ಮಂಗಳಾರತಿ ಸ್ವೀಕರಿಸಿ ತಾವು ಎಂದಿಗೂ ಯಾವ ಧರ್ಮದ ವಿರೋಧಿಯೂ ಅಲ್ಲ, ಮನುಷ್ಯತ್ವವನ್ನು ಪ್ರೀತಿಸುವವಳು ಮಾತ್ರ ಎಂಬುದನ್ನು ಸಾಬೀತುಪಡಿಸಿ ವಿರೋಧಿಗಳ ಬಾಯಿ ಮುಚ್ಚಿಸಿದರು. ಯಾಕೆಂತಂದ್ರೆ ಈಗ ಬಿಜೆಪಿಗರ ಆಕ್ರೋಶ ಏನಾಗಿತ್ತು ಅಂತಂದ್ರೆ, ಅವರೊಬ್ಬರು ಅನ್ಯ ಧರ್ಮದವರು, ಅವರೊಬ್ಬರು ಮುಸ್ಲಿಮ್ಸ್ ಧರ್ಮಕ್ಕೆ ಸೇರಿದವರು, ಮುಸ್ಲಿಮ್ಸ್ ಧರ್ಮದಲ್ಲಿ ಇರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಹಿಂದೂ ಧರ್ಮದ ಆಚಾರ ವಿಚಾರಗಳು ತಿಳಿದಿರಲ್ಲ ಅವ್ರಿಗೆ, ಈ ಒಂದು ಸಂಸ್ಕೃತಿಗೆ ಅವ್ರಿಗೇನು ಗೊತ್ತಿಲ್ಲ, ಅವರಿಂದ ದಸರಾ ಉದ್ಘಾಟನೆ ಮಾಡ್ತಕ್ಕಂಥದ್ದು ತಪ್ಪು ಅನ್ನೋ ಒಂದು ಉದ್ದೇಶದಿಂದ ಇಟ್ಕೊಂಡು ಬಿಜೆಪಿಗರು ಕೂಡ ಇದು ಸತತವಾಗಿ ಒಂದು ತಿಂಗಳಿಂದನೂ ಇದಕ್ಕೆ ಆಕ್ರೋಶ ವ್ಯಕ್ತನೆ ಪಡಿಸ್ಕೊಂಬಂದರು. ಆದರೆ ಇದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೇನೆ ಇದಕ್ಕೆ ನಿಜವಾಗ್ಲೂ ಉತ್ತರ ಕೊಟ್ಟರು ಬಾನು ಮುಷ್ತಾಕ್ ಅವರು. ದಸರಾ ಉದ್ಘಾಟನಾ ಭಾಷಣದಲ್ಲಿ ಭಾವೈಕ್ಯತೆಯ ಸಂದೇಶ ಸಾರಿ ಐಕ್ಯತೆ, ಸಮನ್ವಯತೆ, ಮನುಷ್ಯತ್ವದ ಪಾಠ ಹೇಳುವ ಮೂಲಕ ಕೋಮುವಾದಿ ರಾಜಕಾರಣಿಗೆ ತಿರುಗೇಟು ನೀಡಿದರು. ಈ ನೆಲದ ಹೂಗಳು ಐಕ್ಯತೆಯಿಂದೇ ಕೂಡಿರಲಿ, ನಮ್ಮೊಳಗಿನ ದ್ವೇಷ, ಅಸಹಿಷ್ಣುತೆ ಎಲ್ಲವನ್ನು ಹೋಗಿಸಲಿ, ಇಡೀ ಜಗತ್ತಿನ ಮಾನವನ ಕುಲಕ್ಕೆ ಶಾಂತಿ, ಸಹನೆ, ನ್ಯಾಯದ ದೀಪ ಬೆಳಗಿಸಲಿ, ಇಲ್ಲಿ ಬೆಳಗುವ ದೀಪ ಜಗತ್ತನ್ನು ಬೆಳಗಲಿ, ಈ ನೆಲದ ಪರಂಪರೆ ಇದು ಸರ್ವ ಜನಾಂಗದ ಶಾಂತಿಯ ತೋಟದ ಅಂತ ಹೇಳುತ್ತೆ. ಈ ಪ್ರತಿ ಹೂ ತನ್ನ ತೋಟದಲ್ಲಿ ಹರಳಲಿ, ಒಟ್ಟಿಗೆ ಸೇರಿದಾಗ ಎಲ್ಲರೂ ಒಂದಾಗಲಿ, ನಾವೆಲ್ಲರೂ ಒಂದೇ ಗಗನದಡಿಯ ಪಯಣಿಕರು, ಭೂಮಿ ಯಾರನ್ನೂ ಹೊರತಳ್ಳಲ್ಲ, ಮನುಷ್ಯತ್ವ ಮಾತ್ರ ಗಡಿ ಹಾಕುತ್ತಾನೆ, ಇದನ್ನು ನಾವೇ ಅಳಿಸಬೇಕು. ಇವು ಬಾನು ಮುಷ್ತಾಕ್ ಅವರ ಹೃದಯ ಸ್ಪರ್ಶಿ ನುಡಿಗಳು. ಈ ಮೂಲಕ ಧರ್ಮಧಾರಿತ ರಾಜಕಾರಣ ಮಾಡುವವರ ಕಿವಿ ಹಿಂಡಿದರು. ಬಿಜೆಪಿಗರು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಪ್ರತಿಯೊಂದು ನಡವಳಿಕೆಗಳನ್ನು ವಿರೋಧಿಸುವುದನ್ನೇ ಕಾಯಕವಾಗಿಸಿಕೊಂಡಿದ್ದಾರೆ. ಹಾಗೆ ವಿರೋಧಿಸುವ ಭರದಲ್ಲಿ ಮನುಷ್ಯತ್ವವನ್ನೇ ಮರೆತಿದ್ದಾರೆ. ಸ್ತ್ರೀ ಸಮಾನತೆಯನ್ನು ಅಲ್ಲಗೆಳೆದಿದ್ದಾರೆ. ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟಿಸುವುದನ್ನು ತಡೆಯಲು ಹೋಗಿ ಮುಖಭಂಗ ಅನುಭವಿಸಿದ್ದಾರೆ. ವಿರೋಧ ಪಕ್ಷಗಳು ವಿರೋಧಕ್ಕಾಗಿ ವಿರೋಧ ಮಾಡಬಾರದು, ಕಾರ್ಯಗಳನ್ನು ಮೆಚ್ಚಿಕೊಳ್ಳುವ ಔದಾರ್ಯತೆಯನ್ನು ಕೂಡ ಮೆರೆಯಬೇಕಾಗಿದೆ. ಬಿಜೆಪಿ ಸದಾ ಆಡಳಿತಾ ಪಕ್ಷವನ್ನು ದೂರುವುದನ್ನೇ ಕೆಲಸವಾಗಿಸಿಕೊಂಡಿದೆಯೋ ಹೊರತು ನಾಡಿನ ಹಿತದೃಷ್ಟಿ ಅವರಿಗೆ ಬೇಕಿಲ್ಲ. ಅಧಿಕಾರಕ್ಕಾಗಿ ಒಬ್ಬರ ವಿರುದ್ಧ ಮತ್ತೊಬ್ಬರು ಕತ್ತಿ ಮಸಿಯತ್ತ ಮತ್ತೊಂದೆಡೆ ಸ್ವಾರ್ಥಕ್ಕಾಗಿ ಒಪ್ಪಂದದ ರಾಜಕಾರಣ ಮಾಡುತ್ತಿರುವುದು ಜನರಿಗೆ ಗೊತ್ತಿದೆ. ಇದಿಷ್ಟು ಈ ಬಿಜೆಪಿಯವರ ಒಂದು ನಡವಳಿಕೆ ಅಂತ ಹೇಳಿದ್ರೆ, ಇನ್ನೊಂದು ವಿಚಾರ ನಿಮ್ಗೆ ಹೇಳ್ತೀನಿ ವೀಕ್ಷಕರೇ. ಏನು ಕಾಂಗ್ರೆಸ್ನವರು, ಯಾಕೆಂತಂದ್ರೆ ಪ್ರತಿ ಸರಿ ನಾನು ಹೇಳ್ತೀವಿ, ಪ್ರಜಾಧ್ವನಿ ಟಿವಿ ಯಾವ ಒಂದು ಪಕ್ಷದ ಪರವಾಗಿ ನಿಂತಿಲ್ಲ. ಅದಕ್ಕಾಗಿ
ಯಾರು ತಪ್ಪು ಮಾಡಿದ್ರು ಅದು ತಪ್ಪು ಅಂತಲೇ ಹೇಳುತ್ತೆ, ಯಾರು ಒಳ್ಳೆ ಕೆಲಸ ಮಾಡಿದ್ರು ಅದು ಒಳ್ಳೆ ಕೆಲಸನೇ ಅಂತ ಹೇಳುತ್ತೆ. ಹಾಗಾಗಿ ಇಲ್ಲಿ ಈಗ ನಾನು ಹೇಳ್ತಕ್ಕಂಥದ್ದು ಏನು ಬಾನು ಮುಷ್ತಾಕ್ರಿಂದ ಇದು ದಸರಾ ಉದ್ಘಾಟನೆ ಮಾಡೋದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಬಿಜೆಪಿಯವರು, ಇದು ಒಂದು ಮಟ್ಟಕ್ಕೆ ಇದು ಬೇಕಾಗಿರಲಿಲ್ಲ ಅನ್ನೋ ಕೂಡ ನಾನು ಅದನ್ನು ವಿಚಾರ ತಿಳಿಸ್ತೀನಿ. ಹಾಗೆ ಏನು ಕಾಂಗ್ರೆಸ್ ಸರ್ಕಾರದ ಅಧಿಕಾರದಲ್ಲಿ ಈ 2025 ದಸರಾ ಕಾರ್ಯಕ್ರಮ ನೆರವೇರಿಸಿದರೆ ಇದರಲ್ಲಿ ನಿಮಗೆ ಒಂದು ಕೆಲವರಿಗೆ ನೋಡಿರೋರಿಗೆ ಅಥವಾ ನೋಡ್ದಿಲ್ದಿರೋರಿಗೆ ಒಂದು ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಮೈಸೂರು ಅರಮನೆಯ ಮುಂಭಾಗದಲ್ಲಿ ಒಂದಷ್ಟು ಎಕ್ಸಿಬಿಷನ್ ನಡೆಯೋ ಒಂದು ಜಾಗದಲ್ಲಿ ಇವರೊಂದು ಲೈಟಿಂಗ್ಸ್ ಹಾಕಿದ್ದಾರೆ. ಈಗ ಲೈಟಿಂಗ್ಸ್ ಅಂತಂದರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಪ್ರತಿ ವರ್ಷವೂ ಸಹ ಏನು ನವರಾತ್ರಿಯ ಸಂದರ್ಭದಲ್ಲಿ ಅಥವಾ ದಸರಾ ಸಂದರ್ಭದಲ್ಲಿ ಇಡೀ ಮೈಸೂರು ನಗರಕ್ಕೆ ಬೆಳಕು. ಎಲ್ಲಿ ನೋಡಿದ್ರು ರಸ್ತೆ ಇಕ್ಕಲಗಳಲ್ಲಿ ಕೂಡ ಯಾವ ರಸ್ತೆಗೆ ಹೋದರೂ ಕೂಡ ಕಲರ್ಫುಲ್ ಆಗಿ ಲೈಟಿಂಗ್ಸ್ನ ಅನಾವರಣ ಮಾಡಿರ್ತಾರೆ. ಯಾವುದೇ ಸರ್ಕಾರ ಇದ್ರೂ ಕೂಡ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ, ಕಾಲಕ್ರಮೇಣ ಕೆಲವು ವರ್ಷಗಳಿಂದನೇ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈ ವರ್ಷ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಗೊತ್ತಾ? ಅವ್ರದ್ದು ಕಾಂಗ್ರೆಸ್ ಸರ್ಕಾರ ಮಾಡಿರೋಂಥ ಘನಾಂಧರಿ ಕೆಲಸನ ಕಾಂಗ್ರೆಸ್ ಸರ್ಕಾರ ಎತ್ತಿ ಹಿಡಿಯುವಂಥ ಕೆಲಸ ಮಾಡಿದ್ದಾರೆ. ಅಂತಂದರೆ ಪ್ರಮೋಷನ್ ಮಾಡೋವಂಥ ಬರದಲ್ಲೋ ಅಥವಾ ಅವ್ರಿಗೆ ಅಡ್ವರ್ಟೈಸ್ ಬೇಕು ಅನ್ನೋ ಕಾರಣದಿಂದಲೋ ಅಥವಾ ಲಕ್ಷಾಂತರ ಮಂದಿ ಮೈಸೂರಿಗೆ ಆಗಮಿಸ್ತಾರೆ, ಎಲ್ಲರೂ ನೋಡಲಿ ನಾವೇನು ಮಾಡಿದ್ದೀವಿ ಅನ್ನೋದು ಕೂಡ ಅಲ್ಲಿ ಸಾಬೀತುಪಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಏನು ಅಂತ ಹೇಳ್ತೀರಾ? ನಿಮಗೆ ನೋಡಿ ಆ ಚಿತ್ರಣದಲ್ಲಿ ಕಾಣಿಸ್ತಾ ಇರ್ಬೋದು, ಅಲ್ಲಿ ನೋಡಿ ಅನ್ನಭಾಗ್ಯ ಅಂತೆ, ನುಡಿದಂತೆ ನಡೆದ ಸರ್ಕಾರ ಅಂತೆ, ಏನೋ ಗೃಹಲಕ್ಷ್ಮಿ ಯೋಜನೆ ಅಂತೆ. ಇದು ಬೇಕಾಗಿರಲಿಲ್ಲ, ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ತೀನಿ. ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ನೇರವಾಗಿ ಪ್ರಶ್ನೆ ಕೇಳ್ತಿದ್ದೀನಿ. ನೀವು ನಿಮ್ಮ ಜವಾಬ್ದಾರಿ ಅದು. ಯಾಕೆಂತಂದ್ರೆ ಮೈಸೂರು ದಸರಾ ಕಾರ್ಯಕ್ರಮವನ್ನು ಅದು ಯಾವುದೇ ಸರ್ಕಾರ ಇದ್ರೂ ಕೂಡ ಅದು ಜವಾಬ್ದಾರಿಯುತ ಕೆಲಸ ಅಂತ ನಾನು ಹೇಳ್ತೀನಿ. ಆದರೆ ಇಲ್ಲಿ ನಿಮಗೆ ನಿಮ್ಮ ಸರ್ಕಾರದ ವರ್ಚಸ್ಸನ್ನು ತೋರಿಸೋದಕ್ಕೆ, ನಿಮ್ಮ ಸರ್ಕಾರ ಮಾಡಿರುವಂಥ ಘನ ಕಾರ್ಯಗಳನ್ನು ಇಲ್ಲಿ ತೋರಿಸೋದಕ್ಕೆ ನೀವು ಇದು ಏನು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡು ಕೂತಿದ್ದೀರಾ? ಅಂಥದ್ರಲ್ಲಿ ನೀವು ಹೇಳಿರ್ತಕ್ಕಂಥದ್ದು ಪೂರ್ಣ ಪ್ರಮಾಣದಲ್ಲಿ ನೆರವೇರಿಸಿದಿರಾ? ರಾಜ್ಯದ ಜನತೆಗೆ ನೀವು ಕೊಟ್ಟಿರ್ತಕ್ಕಂಥ ಮಾತನ್ನು ನಿಜವಾಗ್ಲೂ ಉಳಿಸ್ಕೊಂಡಿದ್ದೀರಾ? 100ಕ್ಕೆ 100ರಷ್ಟು ಉಳಿಸ್ಕೊಂಡಿದ್ದೀರಾ? ಇಲ್ಲ. ಯಾಕೆಂತಂದ್ರೆ ಒಂದು ವೀಕ್ಷಕರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ, ಯಾವಾಗ ನೀವು ಈ ಫ್ರೀ ಸ್ಕೀಮನ್ನು ಒಪ್ಕೊಂಡ್ರಿ ಅವತ್ತಿಗೆ ನೀವು ನಿಮ್ಮ ಮೇಲೆ ಸಾವಿರಾರು ಕೋಟಿ ಸಾಲಗಳನ್ನು ಮೈ ಮೇಲೆ ಹಾಕೊಂಡ್ರಿ ಅಂತ ಆಯ್ತು. ಎಲ್ಲಿಂದ ಬರುತ್ತೆ? ಯಾವುದೇ ಸರ್ಕಾರ ನಡೆಸೋದಕ್ಕೆ ಆ ಖಜಾನೆಯಲ್ಲಿ ದುಡ್ಡಿರಬೇಕು, ಹಣ ಇರಬೇಕು. ಎಲ್ಲಿಂದ ಬರುತ್ತೆ? ಆ ಹಣ ಒಬ್ಬ ಜನರಿಂದನೂ ಕೂಡ ಅಥವಾ ಒಬ್ಬ ಇಲ್ಲಿ ನಡೆಸಿರ್ತಕ್ಕಂಥ ರಾಜ್ಯದ ಜನತೆಯಿಂದನೇ ಅಂತಾನೆ ಹೇಳ್ಬೋದು. ಈಗಾಗಲೇ 63,000 ಕೋಟಿ ಸಾಲ ಮಾಡಿದರೆ ಈ ಒಂದು ಕಾಂಗ್ರೆಸ್ ಸರ್ಕಾರ. ಯಾರ ಮೇಲೆ ಆಗ್ತಾ ಇದ್ದಾರೆ? ಈ ಒಂದು ಪುರುಷಾರ್ಥಕ್ಕೆ ಇವರು ಇಲ್ಲಿ ನಡೆಯುವಂಥ ಒಂದು ಇತಿಹಾಸ ಪ್ರಸಿದ್ಧ ದಸರಾ ಹಬ್ಬದಲ್ಲಿ ಅಥವಾ ದಸರಾ ಮಹೋತ್ಸವದಲ್ಲಿ ಈ ಕಾಂಗ್ರೆಸ್ಸಿಗರ ನಾವೇನೋ ದಬಾಕ್ಬಿಟ್ಟಿದ್ದೀವಿ ಅನ್ನೋ ಒಂದು ಇದನ್ನ ತೋರಿಸೋದಕ್ಕೆ ಇಲ್ಲಿ ಲೈಟಿಂಗ್ಸ್ನಲ್ಲಿ ಬೇರೆ ತೋರಿಸೋದಕ್ಕೆ ಹೊರಟಿದ್ದಾರೆ. ಮತ್ತೆ ವಾಪಸ್ ಅದೇ ವಿಚಾರಕ್ಕೆ ಬರೋಣ. IT ಕಂಪನಿಗಳು ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಮಾತನಾಡಿದ ಮೇಲಷ್ಟೇ ಬಿಜೆಪಿಗರು ದಡಬಡಿಸಿ ಎದ್ದು ಕುಂತರು. ರಸ್ತೆ ಗುಂಡಿಗಳ ಬಗ್ಗೆ ಮಾತನಾಡ್ತಾ ಹೋದ್ರು. ಅಲ್ಲಿಯವರೆಗೂ ನಿದ್ದೆ ಮಾಡ್ತಾ ಇದ್ರು ಬಿಜೆಪಿಯವರು. ಬಿಜೆಪಿ ಉತ್ತಮ ಕಾರ್ಯಗಳನ್ನು ಮೆಚ್ಚಿಕೊಳ್ಳುವ ಔದಾರ್ಯತೆಯನ್ನು ಮರೆಯಬೇಕಾಗಿದೆ. ಬಿಜೆಪಿ ಇದೇ ರೀತಿ ಮುಂದುವರೆದರೆ ಅದರ ಪತನ ಸೇರುವುದು ಖಚಿತ. ಬಾನು ಮುಷ್ತಾಕ್ ಅವರದ್ದು ಮಾದರಿ ನಡೆಯಾಗಿದ್ದು ಸಿದ್ದರಾಮಯ್ಯನವರ ನಿರ್ಧಾರ ಸಮಂಜಸವಾಗಿದೆ. ಇಬ್ಬರಿಗೂ ಪ್ರಜಾಧ್ವನಿ ಟಿವಿಯ ಹ್ಯಾಟ್ಸ್ ಆಫ್. ಇದಾಗಿತ್ತು ಇವತ್ತಿನ ವಿಶೇಷ. ನೀವು ನೋಡ್ತಾ ಇದ್ದೀರಾ ಪ್ರಜಾಧ್ವನಿ ಟಿವಿ. ನಮಸ್ಕಾರ.